ನಮಸ್ಕಾರ ರೀ ಎಲ್ರಿಗೂ ಸ್ಮಿತಾಸ್ ವರ್ಲ್ಡ್ ಗೆ ಸ್ವಾಗತ. ಇವತ್ತಿನ ವಿಡಿಯೋದಾಗ ಹಳೆ ಸಾಂಪ್ರದಾಯಿಕ ಮತ್ತ ಬಹಳ ರುಚಿಕರವಾದ ಸಿಹಿ ತಿನಿಸು ತೆಂಗಿನ ಸಿಹಿಯನ್ನ ಹೆಂಗ್ ಮಾಡೋದಂತ ಹೇಳಿ ನೋಡೋಣ್ರಿ. ಇದ ಹಬ್ಬಗಳ ಕಾಲದಲ್ಲಿ ಪ್ರಸಾದಕ್ಕ ಅಥವಾ ಸಿಹಿ ತಿನ್ನೋ ಮನಸ್ಸಾದ ತಕ್ಷಣ ಮಾಡಿಕೊಳ್ಳಬಹುದಾದ ಸಿಂಪಲ್ ಡಿಶ್ ರೀ. ತಯಾರೇನೋ ಸುಲಭ, ರುಚಿನೂ ಜಾಸ್ತಿ. ಇದನ್ನ ಒಮ್ಮೆ ಮಾಡಿ ನೋಡ್ರಿ ನೀವು. ಬರ್ರಿ ಹಂಗಾರ ಹೆಂಗ್ ಮಾಡೋದಂತ ಹೇಳಿ ನೋಡೋಣಂತ. ಫಸ್ಟ್ ಗ್ಯಾಸ್ ಆನ್ ಮಾಡಿ ಒಂದ್ ಕಡಾಯಿ ಇಡ್ರಿ. ಕಡಾಯಿ ಬಿಸಿ ಆದ್ಮೇಲೆ ಏನ್ ಮಾಡ್ರಿ, ಈಗ 2 ಟೇಬಲ್ ಸ್ಪೂನ್ ತುಪ್ಪ ಹಾಕೋರಿ. ತುಪ್ಪ ಸ್ವಲ್ಪ ಬಿಸಿ ಆದ್ಮೇಲೆ ಈಗ ಏನ್ ಮಾಡ್ರಿ, 1 ದಾಲ್ಚಿನ್ನಿ, 2 ಲವಂಗ ಮತ್ತೆ 2 ಏಲಕ್ಕಿ ಹಾಕಿ ಸ್ವಲ್ಪ ಬೇಯಿಸ್ಕೊರಿ. ಅವನ್ನ ಫ್ರೈ ಮಾಡ್ಕೊರಿ. ಚೆನ್ನಾಗಿ ಫ್ರೈ ಮಾಡ್ಕೊಂಡಾದ್ಮೇಲೆ ಏನ್ ಮಾಡ್ರಿ, ಈಗ ಸಣ್ಣಾಗಿ ಕಟ್ ಮಾಡಿ ಇಟ್ಕೊಂಡಿದ್ದ ಡ್ರೈ ಫ್ರೂಟ್ಸ್ ಹಾಕ್ರಿ. ನಿಮಗೆ ಯಾವ್ದು ಇಷ್ಟ ಆ ಡ್ರೈ ಫ್ರೂಟ್ಸ್ ಹಾಕ್ಬಹುದ್ರಿ. ಡ್ರೈ ಫ್ರೂಟ್ಸ್ ಹಾಕಿದ್ಮೇಲೆ ಅದನ್ನು ಸ್ವಲ್ಪ ಫ್ರೈ ಮಾಡ್ಕೊರಿ. ಫ್ರೈ ಮಾಡ್ಕೊಂಡಾದ್ಮೇಲೆ ಈಗ ಏನ್ ಮಾಡ್ರಿ, 1/2 ಕಪ್ ಇಲ್ಲಿ ನಾವ ಅಕ್ಕಿ ತಗೊಂಡಿವ್ರಿ. ಅಕ್ಕಿನ ನಾನ ಇಲ್ಲಿ ತೊಳೆದ 15 ರಿಂದ 20 ನಿಮಿಷ ನೆನೆಸಿ ಆಮೇಲೆ ಹಾಕತ್ತೇನ್ರಿ. ನೀವು ನಿಮ್ಗೆ ಯಾವ್ದ ಇಷ್ಟ ಅದ ಅಕ್ಕಿ ಹಾಕ್ಬಹುದ್ರಿ. ಆದಷ್ಟ ಬಾಸ್ಮತಿ ಅಕ್ಕಿ ಅಥವಾ ಸುಗಂಧ ಬರುವ ಅಕ್ಕಿ ಹಾಕಿರ ಟೇಸ್ಟ್ ಜಾಸ್ತಿ ಬರುತ್ತಾರೆ. ಅಕ್ಕಿನ ತುಪ್ಪ ಒಳಗ ಚಂದಂಗಿ ಫ್ರೈ ಮಾಡ್ಕೊಂಡಾದ್ಮೇಲೆ ಈಗ ಏನ್ ಮಾಡ್ರಿ, 1.5 ಕಪ್ ಅದಷ್ಟ ಇಲ್ಲಿ ನನ್ನ ಹಸಿ ತೆಂಗಿನಕಾಯಿ ತುರಿದ ಅದ್ರದ ಹಾಲ್ ತಕೊಂಡ್ರಿ. ಆ ಹಾಲ್ನ ಏನ್ ಮಾಡ್ರಿ, ಈಗ ಅಕ್ಕಿ ಒಳಗ ಹಾಕ್ರಿ. ಅಕ್ಕಿ ಒಳಗ ಹಾಕಿ ಚಂದಂಗಿ ಮಿಕ್ಸ್ ಮಾಡ್ಕೊರಿ. ನೀವು ಬೇಕಾದ್ರೆ 1 ಕಪ್ ತೆಂಗಿನ ಹಾಲ ಮತ್ತ 1/2 ಕಪ್ ನೀರ ಮಿಕ್ಸ್ ಮಾಡಿ ಹಾಕ್ಬಹುದ್ರಿ. ಈಗ ಸ್ವಲ್ಪ ಕುದಿ ಬಂದಾದ್ಮೇಲೆ ಏನ್ ಮಾಡ್ರಿ, ಲಿಡ್ ಕ್ಲೋಸ್ ಮಾಡಿ 15 ರಿಂದ 20 ನಿಮಿಷ ಕುದಿಯಾಕ ಬಿಟ್ಬಿಡ್ರಿ. ಗ್ಯಾಸ್ ಲೋ ಫ್ಲೇಮ್ ದಾಗ ಇರ್ಬೇಕ್ರಿ. ಹೈ ಫ್ಲೇಮ್ ಇಡಾಕ್ ಹೋಗ್ಬೇಡ್ರಿ, ಇಲ್ಲ ಅಂದ್ರೆ ತಳಗಡೆ ಸೀದ್ ಹೋಗುತ್ತಾರೆ. ಮತ್ತ ಅವಾಗ ಮಿಡಲ್ ಸ್ವಲ್ಪ ಚೆಕ್ ಮಾಡ್ತಾ ಇರ್ರಿ. ಈ ರೀತಿ ಸ್ಪೂನ್ ಇಂದ ಸ್ವಲ್ಪ ತಿರುವಿರಿ ಅಂತಂದ್ರ ಕೆಳಗಡೆ ಅಕ್ಕಿ ಹತ್ತಲ್ಲ ರೀ. 15 ರಿಂದ 20 ನಿಮಿಷ ಆದ್ಮೇಲೆ ನೋಡಿದ್ರೆ ನಮ್ಮ ಅಕ್ಕಿ ಕುದ್ದಿರುತ್ತಾರೆ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ರಿ. ಉಪ್ಪು ಹಾಕೊಂಡಾದ್ಮೇಲೆ ಏನ್ ಮಾಡ್ರಿ, ಈಗ ತುರಿದಿಟ್ಟಿದ್ದ ಹಸಿ ಕೊಬ್ಬರಿ ನಾನ ಇಲ್ಲಿ 1/4 ಕಪ್ ಹಾಕತೇನ್ರಿ. ಆಮೇಲೆ 1/4 ಕಪ್ ಬೆಲ್ಲ ಹಾಕತೇನ್ರಿ. 2 ಹಾಕಿದಾದ್ಮೇಲೆ ಚಂದಂಗಿ ಮಿಕ್ಸ್ ಮಾಡ್ಕೊರಿ. ನೀವು ನೋಡಬಹುದ ಈಗ ಬೆಲ್ಲ ಕರಗಕ ಸ್ಟಾರ್ಟ್ ಆಗೈತಿ. ನೆಕ್ಸ್ಟ್ ಏನ್ ಮಾಡ್ರಿ, ಈಗ ಇದ್ರೊಳಗ 1 ಟೇಬಲ್ ಸ್ಪೂನ್ ಅಷ್ಟ ತುಪ್ಪ ಹಾಕ್ರಿ. ತುಪ್ಪ ಹಾಕಿದ್ಮೇಲೆ ಏನ್ ಮಾಡ್ರಿ, ಈಗ ಕೇಸರ್ ಹಾಲ ಹಾಕ್ರಿ. ಸ್ವಲ್ಪ ಬಿಸಿ ಹಾಲಿನಾಗ ಕೇಸರ್ ಹಾಕಿರಿ ಅಂದ್ರೆ ಈ ರೀತಿ ಕಲರ್ ಬಿಡುತ್ತಾರೆ. ಈಗ ಕೇಸರ್ ಹಾಲು ಹಾಕಿ ಚಂದಂಗಿ ಮಿಕ್ಸ್ ಮಾಡ್ಕೊರಿ. ಇದರಿಂದ ಟೇಸ್ಟ್ ಮತ್ತ ಕಲರ್ ಜಾಸ್ತಿ ಬರುತ್ತಾರೆ. ಇನ್ನ ನೆಕ್ಸ್ಟ್ ಏನ್ ಮಾಡ್ರಿ, 1/2 ಟೀ ಸ್ಪೂನ್ ಅಷ್ಟ ಏಲಕ್ಕಿ ಪುಡಿ ಮತ್ತ 1/4 ಟೀ ಸ್ಪೂನ್ ಅಷ್ಟ ಜಾಜಿಕಾಯಿ ಪೌಡರ್ ಹಾಕಿ ಚಂದಂಗಿ ಮಿಕ್ಸ್ ಮಾಡ್ಕೊರಿ. ಎಲ್ಲಾ ಇಂಗ್ರೀಡಿಯೆಂಟ್ಸ್ ಚಂದಂಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಏನ್ ಮಾಡ್ರಿ, ಈಗ ಲಿಡ್ ಕ್ಲೋಸ್ ಮಾಡಿ 2 to 3 ಮಿನಿಟ್ಸ್ ಕುದಿಯಾಕ ಬಿಟ್ಬಿಡ್ರಿ. ನೋಡ್ರಿ, ಹಳೆ ಮೆಲುಕುಗಳ ಸಿಹಿ ರುಚಿ ತೆಂಗಿನ ಸಿಹಿಯನ್ನ ತಯಾರಾಗಿದೆ. ಇದನ್ನ ನೀವ ಹಬ್ಬದ ದಿನಗಳಲ್ಲಿ ಶ್ರಾದ್ದ ಮತ್ತೆ ನೈವೇದ್ಯಕ್ಕ ಮಾಡಿ ತಿನ್ನಬಹುದ್ರಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ ನಿಮ್ ಫ್ರೆಂಡ್ಸ್ಗೆ. ಮತ್ತೆ ಇನ್ನೂವರೆಗೂ ನಮ್ ಚಾನೆಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ರಿ. ಮುಂದಿನ ವಿಡಿಯೋದಾಗ ಸಿಗೋಣಂತ್ರಿ. ಅಲ್ಲಿವರೆಗೂ ಟೇಕ್ ಕೇರ್ ಆಲ್ ಆಫ್ ಯು. ಬಾಯ್.